ಇನ್ನ ಇವತ್ತೇನು ರೈತರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ, ಈ ವೇದಿಕೆಯಲ್ಲಿ ರೈತರ ಒಂದು ಸಾಂಗ್ ಇವತ್ತು ರಿಲೀಸ್ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಇದನ್ನ ಬರೆದವರು, ಇದನ್ನ ರಚಿಸಿದವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರು ನಿಮ್ಮ ಮಂಡ್ಯದವರೇ. ಸೊ ಬಲಿದಾಗೆ ಚಪ್ಪಾಳೆ. ಹೇಳಿ ಸರ್, ರೈತರ ಸಾಂಗ್ ಬಗ್ಗೆ ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಮಂಡ್ಯ ಹೇಗಿದ್ದೀರಾ ಅಂತ ಕೇಳೋಂಗೆ ಇಲ್ಲ, ಯಾಕೆಂದರೆ ನಾನು ಇಲ್ಲಿಯವನೇ. ಮಂಡ್ಯ ಯಾವಾಗಲೂ ಮಸ್ತಾಗಿರುತ್ತೆ. ಸುಮಾರು ವರ್ಷದಿಂದ ನಾವು ಅಲ್ಲಿ ನಿಂತ್ಕೊಂಡು ಈ ಥರದ ಈವೆಂಟ್ಗಳೆಲ್ಲ ನಡೀತಾ ಇರೋದು ಸ್ಟೇಜ್ ಮೇಲೆ, ಬಾಸ್ ಪಿಕ್ಚರ್ದು ಎಲ್ಲವೂ. ನಮ್ಗೆ ಅನ್ಸೋದು ನಾವು ಇಲ್ಲಿಗೆ ಹೋಗ್ಬೇಕಲ್ಲ ಅಂತ ಅನ್ಸೋದು. ಈಗ ಒಂದಷ್ಟು ಪ್ರಯತ್ನದಿಂದ ನಾನು ಇಲ್ಲಿಗೆ ಬಂದಿದ್ದೀನಿ. ನನಗೆ ಅವಕಾಶ ಕೊಟ್ಟಂಥ ತರುಣ್ ಸುಧೀರ್ ಸರ್ರು, ಮತ್ತು ವಿ ಹರಿಕೃಷ್ಣ ಸರ್ರು, ರಾಕ್ಲೈನ್ ಸರ್ರು, ಮತ್ತು ಡಿ ಬಾಸ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇದಕ್ಕೂ ಮುಂಚೆನೂ ನಾನು ಬರೆದಿರೋ ಸಾಂಗ್ಸ್ಗಳನ್ನ ತುಂಬ ಯಶಸ್ಸು ಮಾಡಿದ್ದೀರಾ. ಬಟ್ ಇದು ನನಗೆ ಸ್ಪೆಷಲ್ಲು, ರೈತರ ಸಾಂಗು. ಏನಕ್ಕೆ ಅಂದರೆ ಲವ್ ಸಾಂಗು, ಐಟಮ್ ಸಾಂಗು ಈ ಥರದ್ದೆಲ್ಲ ತಿಂಗಳಿಗೊಂದು ಬರೀತಾ ಇರ್ತೀವಿ. ಬಟ್ ರೈತರ ಸಾಂಗು ಸಿನಿಮಾದಲ್ಲಿ ಬರೋದೇ 10 ವರ್ಷಕ್ಕೆ 15 ವರ್ಷಕ್ಕೆ ಒಂದ್ಸಲಿ. ಆ ಅವಕಾಶ ನನಗೆ ಬಂದಿದೆ. ಬಟ್ ಇನ್ನೊಂದು ಸ್ಪೆಷಲ್ ಏನಂದರೆ, ಈ ಸಾಂಗು ನಾನು ಹುಟ್ಟಿದ ಊರಲ್ಲಿ, ನಾನು ಓದಿದ ಕಾಲೇಜು ಗ್ರೌಂಡ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ಮಂಡ್ಯ. ಸಾಂಗು ತುಂಬ ಚೆನ್ನಾಗಿ ಬಂದಿದೆ, ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ರೈತರು ಬೇಸ್ ಸಿನಿಮಾ ಅಂದರೆ ಕೇಳೋಂಗೆಲ್ಲ ಚೆನ್ನಾಗಿರುತ್ತೆ. ನಾ ಆ್ಯಕ್ಚುಲಿ ಏನೇನೋ ಮಾತಾಡ್ಬೇಕು ಅನ್ಕೊಂಡೆ, ಏನೋ ಮಾತಾಡೋಕ್ಕಾಗ್ತಾ ಇಲ್ಲ. ಹಂಗೆ ಸರ್, ಅದಕ್ಕೆ ಹೇಳೋದು ಈ ಸ್ಟೇಜ್ ಅಷ್ಟು ಪವರ್ಫುಲ್ಲು ಅಂತ. ಬಟ್ ಒಟ್ಟಿನಲ್ಲಿ ಒಂದು ಅದ್ಭುತವಾದಂಥ ಹಾಡನ್ನು ಬರೆದಿದ್ದೀರಾ. ಇವತ್ತು ಆ ಹಾಡನ್ನ ನಾವೆಲ್ಲರೂ ವಿಟ್ನೆಸ್ ಮಾಡುವಂತಹ ದಿನ. ಸೊ ವೆರಿ ಸೂನ್, ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆ ಹಾಡು ರಿಲೀಸ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ಸಾಂಗ್ ರಿಲೀಸ್ ಆಗುತ್ತೆ. ಎಲ್ಲರೂ ಕೂಡ ಅದನ್ನು ಹಾರೈಸ್ಬೇಕು ಅಂತ ಹೇಳ್ತೀನಿ. ಮತ್ತು ಇನ್ನೊಂದೇನೆಂದರೆ, ನಾನು ಓದಿದ್ದಿದೆ MES ಸ್ಕೂಲಲ್ಲಿ, ಮತ್ತು MBA ವರೆಗೂ ಓದಿದ್ದು PS ಕಾಲೇಜಲ್ಲಿ. ರೈತರ ದಿನಾಚರಣೆ ಶುಭಾಶಯಗಳನ್ನ ಕೋರ್ತಾ, ನನ್ನ ತಲೆಗೆ ಅಕ್ಷರಗಳನ್ನ ಬಿತ್ತನೆ ಮಾಡಿದಂಥ ನನ್ನ ಗುರುಗಳಿಗೆ ಈ ಸಾಂಗ್ನ ನಾನು ಅರ್ಪಣೆ ಮಾಡ್ತಾ ಇದ್ದೀನಿ. ನನ್ನ MES ಸ್ಕೂಲ್ ಟೀಚರ್ಗಳಿಗೆ ಮತ್ತು PS ಕಾಲೇಜ್ ಟೀಚರ್ಗಳಿಗೆ ನಾನು ಈ ಸಾಂಗ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.